ನಾನು ಜಿಪ್ಸಿ ಬಾಗಿಲು ತೆಗಿತೀನಿ, ಚಟ್ಟಿಯಪ್ಪ ನನ್ನ ಕಾಲರ್ ಹಿಡಿದು ಹೇಳ್ದು, ಸಾರ್ ಎಂಥದ್ದು ಮಾಡ್ತಿದ್ದೀರಾ ನೀವು? ಇದು ಸುಮಾರು ಒಂದು 30-40 ಸೆಂಟಿಮೀಟರ್ ಇರ್ತಕ್ಕಂಥದ್ದು, ಇಷ್ಟು ದೊಡ್ಡದೇನಲ್ಲ, ಅದು ಸುಮ್ಮನೆ ಹಿಂಗೆ ಎಳೆದಿದೆ, ಸೊಂಡ್ಲಲ್ಲಿ ಹಿಂಗೆ ಎಳೆದಿದೆ, ಅದು ಇಟ್ ಇನ್ ಲೈನ್ ವಿತ್ ದಿಸ್ ಹೈ ಟೆನ್ಷನ್ ವೈರ್, ಅಲ್ಲೇ ಕೂತಿದೆ ಇದು ದ್ರೋಣ. ಸೊ ದಟ್ ಈಸ್ ದ್ರೋಣ. ನೀವು ನೋಡಿದಾಗ ಹಾಗೆ ಇತ್ತದು, ಸೊಂಡ್ಲು ಹಾಗೆ ಇತ್ತು? ಹಾಗೆ ಇತ್ತಲ್ಲ. ಒಂದು 8-10 ಕಿಲೋಮೀಟರ್ಸ್ ಬಂದ್ಬಿಟ್ಟಿದ್ದೀವಿ. ಮಿಂಚು ಹೊಡಿತದೆ, ಒಂದು 11-12 ಟಸ್ಕರ್ಗಳು ಕಾಣ್ತಾ ಇದ್ದಾವೆ. ಮಿಂಚ್ ಹೋದಾಗ ಏನು ಕಾಣ್ತಾ ಇಲ್ಲ, ಟ್ರಂಫೆಟಿಂಗ್ ಕಾಣ್ತಾ ಇದೆ. ಎಳೆದು ಒಂದು ಸೆಕೆಂಡ್ ಆಗಿಲ್ಲ, ಹೊರಟ್ಬಿಡ್ತು ವೆಹಿಕಲ್. ಆಮೇಲೆ ಆನೆಯಲ್ಲಿ ಇದೆಲ್ಲಿ ಬರೀ ಟ್ರಂಫೆಟಿಂಗ್ ಕೇಳಿಸ್ತಾ ಇದೆ. ಅರೌಂಡ್ ಒಂದು ಕಿಲೋಮೀಟರ್ ದೂರ ಅಷ್ಟು ಮಳೆ, ಅಷ್ಟು ಚಳಿಲಿ ನೀರು ಇಳಿತಾ ಇದೆ. ಮಾನ್ಯ ವೀಕ್ಷಕರೇ, ನನ್ನೊಂದಿಗೆ ಬಾಲಚಂದ್ರ ಸರ್ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬಂಡೀಪುರದ CFO ಆಗಿ ನಿವೃತ್ತಿ ಹೊಂದಿದವರು. ಆದಷ್ಟು ಬೇಗ ಹುಲಿ ಹಿಡಿಬೇಕು ಅಂತ ಕರೆ. ಸೇಮ್ ಪ್ರೋಸೆಸ್. ನಾನು ಇಲ್ಲಿ ನನಗೇನು ಅನುಭವ ಆಯಿತು, ಐ ಗಾಟ್ ಆಲ್ ದ ಎಲಿಫೆಂಟ್ಸ್. ಒನ್ಸ್ ಅಗೇನ್ ಐ ಇನ್ಸಿಸ್ಟೆಡ್ ಆನ್ ಬಿಕಾಸ್ ನನಗೇನೋ ಒಂದು ಸೈಕಲಾಜಿಕಲ್ ಫೀಲಿಂಗ್, ಅಭಿಮನ್ಯು, ಬಿಕಾಸ್ ಡಾಕ್ಟರ್ಸ್ ಹಿಂದೇಟ್ ಆಗ್ತಾರೆ, ಹಿಡಿಯೋದು ನಾನಲ್ಲ, ಡಾಕ್ಟರ್ಸ್. ಬಟ್ ಐ ಆಮ್ ಓನ್ಲಿ ಪುಷಿಂಗ್ ದ ಟೀಮ್, ಮೇಕಿಂಗ್ ಎ ಟೀಮ್ ಅಂಡ್ ಆರ್ಗನೈಸಿಂಗ್ ಇಟ್. ಡಾಕ್ಟರ್ಸ್ ಹಿಂದೇಟ್ ಆಗ್ತಾರೆ ಅಂತೇಳಿ ಅಭಿಮನ್ಯು, ದರ್ ವಾಸ್ ಸಮ್ ರಿಲಕ್ಟೆನ್ಸ್. ಅವಾಗ ಅಭಿಮನ್ಯು ವಾಸ್ ಸೊ ಸ್ವಲ್ಪ 1 or 2 days ಲೇಟ್ ಆಗಂಗೆ ಸಂದರ್ಭ ಆಯ್ತು. ಆ ಸಂದರ್ಭ ಬಂದರು. ಬಟ್ ಜನ ಎಲ್ಲ ಕ್ರಿಟಿಸೈಸ್ ಮಾಡೋರು, ಅರೆ ನೀವು ಬರೀ ನಾಟಕ ಆಡ್ತೀರಾ, ನೀವು ಬರೀ ಹುಲಿ ಹಿಡಿತೀನಿ ಅಂತೀರಾ, ಸುಮ್ಮನೆ ಓಡಾಡ್ತಿದ್ದೀರಾ. ಸುಮಾರು ಒಂದು 100 ಜನ ಸಿಬ್ಬಂದಿ, ನಮ್ಮವ್ರು 70 ಜನ ಸಿಬ್ಬಂದಿ ಓಡಾಡ್ತಿರೋದು ಆ ಕಡೆಯಿಂದ ಈ ಕಡೆ, ಕ್ಯಾಂಪ್ಗಳು ಮಾಡೋದು, ಟ್ರ್ಯಾಕ್ ಮಾಡೋದು, ಇದೇ ಪ್ರೋಸೆಸ್ ನಡೀತಾ ಇತ್ತು. ಶಾಮಿಯಾನ ಹಾಕ್ಕೊಂಡು ಅಲ್ಲೇ ಕೂತ್ಬಿಟ್ಟಿದ್ವಿ ಸ್ಥಳದಲ್ಲಿ. ಒಂದು ಆಫೀಸ್ ಓಪನ್, ಆಮೇಲೆ ಪಂಚಾಯತ್ನವ್ರು ಒಬ್ಬರಿಬ್ಬರು ಇರಬೇಕು, NGOs ಎಲ್ಲರದು ಸಮ್ಮುಖ ಮಾಡಿ ಇದನ್ನೇ ಹುಲಿ ಹಿಡಿಬೇಕು. ಯಾವ ಹುಲಿ ಹಿಡಿಬೇಕು? ಇನ್ನೊಬ್ರು ರಾಜ್ಕುಮಾರ್ ಅಂತ ಹೇಳಿ ಒಬ್ರು NGO ಇದ್ದಾರೆ. ವಾಸ್ ವೈಲ್ಡ್ ಲೈಫ್ ನಾಲೆಡ್ಜ್ ಚೆನ್ನಾಗಿದೆ ಅವ್ರಿಗೆ, ನನ್ನ ಸ್ನೇಹಿತರು ಕೂಡ. ಅವರು ಕೂಡ ನೋಡಿ ಸರ್, ಹಿಂಗೆ ಮಾಡೋಣ, ಕ್ಯಾಮ್ರಾಸ್ ಇಟ್ಬಿಡೋಣ, ಇದು ಒಂದು ಏನಿತ್ತು ಕಿಲ್ ಆಗಿತ್ತು ಅಲ್ಲಿಗೆ ಬರುತ್ತೆ ಪುನಃ, ಇದು ನೋಡೋಣ ಸರ್ ಅಂತ ಅಂದರು. ಇಟ್ಸ್ ಎ ಚಾನ್ಸ್. ಆಯಿತು. ಸಿ ವೆನ್ ವಿ ಆರ್ ಟ್ರೈಯಿಂಗ್ ಸೋ ಮೆನಿ ಥಿಂಗ್ಸ್, ಮೇಲೆ ಇದು ಮ್ಯಾನ್ ವಿತ್ ಸೋ ಮಚ್ ಆಫ್ ನಾಲೆಡ್ಜ್ ಆಫ್ ವೈಲ್ಡ್ ಲೈಫ್, ಇವನು ಹೇಳ್ತಾನೆ ಕೇಳಿ. ಸಿ ವಿ ಹ್ಯಾವ್ ಟು ಟೇಕ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಏನೇನು ಬರುತ್ತೆ ಎಲ್ಲ ತಗೋದು. ಬಟ್ ಹಿ ವಾಸ್ ವೆರಿ ವೆರಿ ಪಕ್ಕ. ಬಂತಲ್ಲ, ಅಲ್ಲಿ ಕ್ಯಾಮ್ರಾ ಇಟ್ಟಿದ್ರ? ಕ್ಯಾಮರಾಗಳು ಇಟ್ಟಿದ್ದೀವಿ. ಕ್ಯಾಮರಾ ಇಟ್ಟು ವಿತಿನ್ 1 or 2 hours ಬಂದೇ ಬಿಡ್ತದೆ. ಈ ಕ್ಯಾರೆಕ್ಟರ್ ಯಾಕಂತ ಕೇಳಿದ್ರೆ, ನೀವು ಒಂದು ಕಡೆ ಕೊಂದ್ರೆ ಮತ್ತೆ ಅದೇ ಜಾಗಕ್ಕೆ ಬರ್ತದೆ ಅಲ್ಲ. ದಿಸ್ ಕ್ಯಾರೆಕ್ಟರ್ ಏನಂತಂದ್ರೆ, ಅದು ಆ ಟೆರಿಟರಿ ಇರ್ತಕ್ಕಂಥ ಹುಲಿ, ಆ ಟೆರಿಟರಿ ಅಲ್ಲೇನೋ ಡೆಡ್ ಬಾಡಿ ಬಿಟ್ಟು ಹೋಗಿರುತ್ತೆ ಅಂತ ಹೇಳೋಣ. ಸೊ ನೋಡೋಣ, ಇಫ್ ದರ್ ಇಸ್ ಎ ಡೆಡ್ ಬಾಡಿ, ಅನ್ಡಿಸ್ಟರ್ಬ್ ಡೆಡ್ ಬಾಡಿ ಇದ್ರೆ. ಬಟ್ ಡಿಸ್ಟರ್ಬ್ ಆಗಿಬಿಟ್ಟಿತ್ತು, ಡೆಡ್ ಬಾಡಿ ತಗೊಂಡು ಹೋಗಿದ್ರಲ್ಲ ಇವರು, ಡೆಡ್ ಬಾಡಿ ತಗೊಂಡು ಆಗೋಗಿತ್ತು, ಹಾಗಾಗಿ ಡಿಸ್ಟರ್ಬ್ ಆಗಿತ್ತು. ಸೊ ಇಟ್ ಕೇಮ್ ದೇರ್. ಅದೇ ಥರ ಏನು ನಾವು ಕ್ಯಾಮರಾಗಳು ಇಟ್ವಿ, ಈಗ ನಾವು ಇಲ್ಲಿಂದ ನಮ್ಮ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಈ ಪಟ್ಟೆಗಳಿರ್ತದೆ, ಅದನ್ನು ಕ್ಯಾಮರಾ ಬೋತ್ ದ ಸೈಡ್ಸ್ ನಮಗೆ ಸ್ಟ್ರೈಪ್ಸ್ ಬೇಕು, ಆ ಸ್ಟ್ರೈಪ್ಸನ್ನು ಬೆಂಗಳೂರಿಗೆ ಕಳಿಸ್ಬೇಕು. ಆಲ್ ದಿಸ್ ಶುಡ್ ಬಿ ಡನ್ ವಿತಿನ್ ಮಿನಿಟ್ಸ್ ತಗೋಬೇಕು. ಇದು ಯಾವ ಹುಲಿ ಅಂತ ಹೇಳಬೇಕು. ಈಸ್ ಇಟ್ ದ ಸೇಮ್ ಟೈಗರ್ ವಿಚ್ ಆಸ್ ಅಲ್ಲಿ ಏನು ಕ್ಯಾಮರಾದಲ್ಲಿ ಬಿದ್ದಿತ್ತು, ಆ ಮನುಷ್ಯನ ಸಾಯಿಸುವಾಗ ಇಷ್ಟು ದಿವಸದಿಂದ ಟೆರಿಟರಿಯಲ್ಲಿ ಓಡಾಡ್ತಿತ್ತು, ಅದೇ ಟೈಗರ್. ಇದು ಯಾವುದೋ ಟೈಗರ್ ಬಂದಿದೆ ಅಂತ ಹಿಡಿಲಿಕ್ಕಾಗಲ್ಲ, ಕನ್ಫರ್ಮ್ ಮಾಡು. ಟೈಗರ್ ವಿಚ್ ವಾಸ್ ದೇರ್ ಆನ್ ದ ಡೇ ಆಫ್ ದ ಕಿಲ್, ಅಲ್ಲಿ ಕ್ಯಾಮರಾ ಟ್ರ್ಯಾಪ್ ಏನಿತ್ತು, ಇಲ್ಲಿ ಏನು ನೀವು ಕ್ಯಾಮರಾ ಟ್ರ್ಯಾಪ್ ಅಲ್ಲಿ ತೋರಿಸ್ತು, ಇಟ್ ಇಸ್ ದ ಸೇಮ್ ಟೈಗರ್. ಹೇಗೆ ಪಟ್ಟೆ ಮೇಲೆ ಪ್ರತಿ ಟೈಗರ್ಗೂ ನಮಗೆ ಹೆಂಗೆ ಹೆಬ್ಬೆರಳು ಗುರುತು ಬೇರೆ ಇರ್ತದೋ ಮನುಷ್ಯನಿಗೆ, ಪ್ರತಿ ಟೈಗರ್ ಸ್ಟ್ರೈಪ್ಸು ಬೇರೆ ಇರ್ತದೆ. ಈಚ್ ಟೈಗರ್ ವಿಲ್ ಹ್ಯಾವ್ ಡಿಫ್ರೆಂಟ್ ಇದು. ಸೊ ಬೋತ್ ದ ಸೈಡ್ಸ್ ನೋಡ್ತಾರೆ. ಅಲ್ಲೊಂದು ಆ್ಯಪ್ ಇದೆ, ಮ್ಯಾಚಿಂಗ್ ಕೊಡ್ತಾರೆ. ಇಫ್ ಐ ಆ್ಯಂಡ್ ಯು ಡೋಂಟ್ ಮ್ಯಾಚ್, ಇಟ್ ವಿಲ್ ನಾಟ್ ಮ್ಯಾಚ್. ಇಫ್ ಐ ಆ್ಯಂಡ್ ಯು ಮ್ಯಾಚ್, ವಿ ಆರ್ ಬೋತ್ ಸೇಮ್. ಓಕೆ, ಆ್ಯಪ್ ಇದೆ. ಇಡೀ ನಮ್ಮ ದೇಶದಲ್ಲೇ ಟೈಗರ್ ಸೆನ್ಸಸ್ ಮಾಡೋದು ಇದೆ ಬೇಸಿಸ್ ಅಲ್ಲೇ. ಇಂಥ ಟೈಗರ್ ಇದೆ ಟು ರೂಲ್ ಔಟ್ ನಮ್ಮ ಡೂಪ್ಲಿಕೇಶನ್ ಆಫ್ ಟೈಗರ್ಸ್. ದಿಸ್ ಇಸ್ ದ ಆ್ಯಪ್ ಯೂಸ್ ಆ್ಯಂಡ್ ಭಾಳ ವೆರಿ ನೈಸ್. ನೀವು ಯಾವಾಗಾದ್ರು ಬೆಂಗಳೂರಿಗೆ ಹೋದಾಗ ನಮ್ದೊಂದು ಸೆಲ್ ಇದೆ, ಟೈಗರ್ ಸೆಲ್. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ ಅವರು. ಇದರಿಂದಾನೇ ಇಷ್ಟು ಹುಲಿಗಳಿದಾವಂತೆ ಗೊತ್ತಾಗೋದು. ಇಲ್ಲಾಂದ್ರೆ ಹುಲಿ ಆಕಾರನೂ ಒಂದೇ, ಎಲ್ಲ ಒಂದೇ ಇದು ಹಂಗೆ ಕಾಣುತ್ತೆ, ಅದು ಹಂಗೆ ಕಾಣುತ್ತೆ, ಅದು ಪಟ್ಟೆ ಇದೆ, ಇದಕ್ಕೂ ಪಟ್ಟೆ ಇದೆ. ಸೊ ಫಾರ್ ಎ ಕಾಮನ್ ಮ್ಯಾನ್, ಹಿಂದೆ ನಾವು ಏನು ಸ್ಟಡಿ ಮಾಡ್ತಾ ಇದ್ವಿ ಸೆನ್ಸಸ್ ಮಾಡ್ಬೇಕಾದ್ರೆ, ಇಂಡೈರೆಕ್ಟ್ ಸೆನ್ಸಸ್ ವಾಸ್ ಮೋರ್. ನಾವು ಹೇಳ್ಬಿಡ್ತಾ ಇದ್ವಿ ಅಂದಾಜು ಇಷ್ಟಿದೆ ಅಂತ ಹೇಳ್ತೀವಿ. ಈಗ ಹಂಗಲ್ಲ, ನಿಖರವಾಗಿ ಹೇಳ್ಬೋದು. ಇದಾದ್ಮೇಲೆ ಅವತ್ತು ಗೊತ್ತಾಗುತ್ತೆ ಇದೇ ಹುಲಿ ಅಂತ. ಮುಂದೆ ಏನು ಮುಂದೆ ಹಿಡಿಬೇಕಲ್ಲ, ಅದನ್ನ ಸೇಮ್ ಪ್ರೊಸೀಜರ್ ಇಸ್ ದೇರ್. ಥರ ಮಾಡಬೇಕು, ಇದು ಮಾಡಬೇಕು. ದೆನ್ ಇನ್ನೂ ಹೆಚ್ಚಿನ ಕ್ಯಾಮ್ರಾಗಳು ಹಾಕಬೇಕು. ಅದೇ ಹುಲಿ ಈಗ ನಾವು ಹಿಡಿದ ಮೇಲೂ ಕೂಡ ವಿ ಹ್ಯಾವ್ ಟು ಅಸರ್ಟೈನ್ ವಿ ಹ್ಯಾವ್ ಕಾಟ್ ದ ಸೇಮ್ ಟೈಗರ್ ಆರ್ ನಾಟ್. ಇಟ್ ಇಸ್ ನಾಟ್ ಜಸ್ಟ್ ಬಿಕಾಸ್ ಒಂದೊಂದು ಸರಿ ಏನಾಗುತ್ತೆ, ಆ ಟೆರಿಟರಿನಲ್ಲಿ 2 ಟೈಗರ್ ಇದೆ ಅಂತ ಇಟ್ಟು ನೀವು ಅದನ್ನ ಹಿಡಿಯೋಕೆ ಹೋಗಿ ಇದನ್ನ ಹಿಡಿದ್ರೆ, ಸೊ ಟು ರೂಲ್ ಔಟ್ ದಟ್ ವಿ ಗೋ ಫಾರ್ ಮೋರ್ ಅಥೆಂಟಿಸಿಟಿ. ಹಿಡಿದ ಕೂಡಲೇ ನಾವೇನು ಮಾಡ್ತೀವಿ, ನಮ್ಮ ಸಿಬ್ಬಂದಿ ಒಬ್ಬರು ಕ್ಯಾಮ್ರಾದಲ್ಲಿ ಫೋಟೋಸ್ ತೆಗೆದು 2 ಸೈಡು he will send it to the Bangalore Tiger Cell. ಅವ್ರು ಕನ್ಫರ್ಮ್ ಮಾಡಿದ ನಂತರ then we will think of transporting it, not immediately. ನಂತರ ಕಾರ್ಯಾಚರಣೆ ಆಗುತ್ತೆ ಸರ್ ಆ ಹುಲಿದು? ಕಾರ್ಯಾಚರಣೆ ಆಗುತ್ತೆ. ಅದಕ್ಕೆ
ನಿಮ್ಗೆ ಗೊತ್ತಲ್ಲ ಅಭಿಮನ್ಯು ಒನ್ಸ್ ಅಗೇನ್ ಆ ಹುಲಿ ಲಂಟಾನ ಒಂದು ಆಲ್ಮೋಸ್ಟ್ ಒಂದು 10 feet 12 feet ಲಂಟಾನ ಇದೆ, ಅದ್ರ ಮೇಲೆ ಜಿಗಿತದೆ, ಅದ್ರ ಮೇಲೆ ಹಾರ್ತದೆ ಅದು. ಟು ಸಿ ಇದನ್ನ ಆನೆನ ನೋಡಿ ಡಾಕ್ಟರ್ಸ್ ಇದ್ದಾರೆ, ಮಾವುತ್ಸ್ ಇದ್ದಾರೆ, ಆನೆ ನೋಡ್ತಾ ಇದೆ, ಆನೆ ಕೆಲವು ಹಿಂದಕ್ಕೆ ಹೋಗ್ತವೆ, ಯಾಕಂದ್ರೆ ಹುಲಿ ಇದೆ ಅಂತ ಗೊತ್ತು. ಇಟ್ ಇಸ್ ಗರ್ಜನೆಗೆ ದೆನ್ ಇಟ್ ಸೈಟ್ ಇಟ್ ಸೆಲ್ಫ್. ಆನೆಗಳು ಎಲ್ಲ ಆನೆ ಮುಂದಕ್ಕೆ ಹೋಗಲ್ಲ, ಎದುರ್ತವೆ, ಹಿಂದೆಟ್ ಆಗ್ತವೆ. ಇವನು ಹೋದ ಮುಂದೆ, ಯಾರು ಅಭಿಮನ್ಯು ಹೋಗ್ತಾ ಇರ್ತಾನ ಅವನು. ಸೊ ಇಮಿಡಿಯೇಟ್ಲಿ ಟ್ರ್ಯಾಂಕ್ಯುಲೈಸ್ ಮಾಡ್ತಾರೆ ಡಾಕ್ಟರ್. ಅವ್ರು ಟ್ರ್ಯಾಂಕ್ಯುಲೈಸ್ ಶಬ್ದ ಡಬ್ ಅಂತ ಕೇಳುತ್ತಲ್ವಾ, ನಾನು ಅಲ್ಲೇ ಇದ್ದೀನಿ, MLA ಅಲ್ಲೇ ಇದ್ದಾರೆ, ಹಂಡ್ರೆಡ್ಸ್ ಆಫ್ ಪೀಪಲ್ ಆರ್ ದೇರ್ ಸರೌಂಡಿಂಗ್. ಗುಡ್ಡದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹುಲಿ ಮಾತ್ರ ಹಾರೋದು ತಲೆ ಕಾಣ್ತದೆ, ಕಾಣ್ತದೆ ತಲೆ. 144 ಡಿಕ್ಲೇರ್ ಮಾಡಿದೆ, ತಹಸೀಲ್ದಾರ್ ಹಾಕಿದ್ದಾರೆ, ಪೊಲೀಸ್ ಇದ್ದಾರೆ. ಪೊಲೀಸು ಪಾಪ ಜನಗಳ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಎರಡನೇ ಫಸ್ಟ್ ಏನಾಯಿತು, ಟ್ರ್ಯಾಂಕ್ಯುಲೈಸ್ ಆಯಿತು. ನನಗೆ ಯಾರೋ ಫೋನ್ ಮಾಡ್ತಾರೆ, ಸರ್ ಕಂಗ್ರ್ಯಾಚುಲೇಷನ್ಸ್, ಹುಲಿ ಟ್ರ್ಯಾಂಕ್ಯುಲೈಸ್ ಆಯಿತು. ಆಗಿಲ್ಲ ಬಿದ್ದೇ ಇಲ್ಲ. ದ TV ಇಸ್ ನಮ್ಮ PCCF ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಅವರು ಕಂಗ್ರ್ಯಾಚುಲೇಷನ್ ಬಾಲಚಂದ್ರ ಹಿಂಗೆ ಆಗ್ಬಿಟ್ಟಿದೆಯಲ್ಲ, ಗುಡ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇಲ್ಲ ಸರ್ ಅದು ಹಿಂಗಾಗಿದೆ, ದಿಸ್ ಇಸ್ ದ ಥಿಂಗ್ ಅಂತ. ಹೌದಾ, ಅದನ್ನು ಏನು TV-ಯಲ್ಲೆಲ್ಲ ಇದು ಬರ್ತಾ ಇದೆಯಲ್ಲ ಫ್ಲ್ಯಾಶ್, ನೋ ಸರ್ ಅಂತೇಳಿ. ಫಾರ್ಚುನೇಟ್ಲಿ ಈ ನ್ಯೂಸ್ ಬಂದಿದ್ದು ಅರೌಂಡ್ 2:05 ಇರಬೇಕು. 2:35ಗೆ ಅನದರ್ ಟ್ರ್ಯಾಂಕ್ ಶಾರ್ಟ್ ವಾಸ್ ದೇರ್. ಇದೆಲ್ಲ ಎಲ್ಲಿ ನಡೆದಿದೆ ಸರ್ ಈ ಕಾರ್ಯಾಚರಣೆ? ಎಲ್ಲ ಕಾಡಲ್ಲೇ. ಎಲ್ಲ ಯಾವ ಕಾಡು? ನಮ್ಮ ಬಂಡೀಪುರದ ಅಂಚಿನಲ್ಲಿ ಇರ್ತಕ್ಕಂಥ ಮಂಗಳಲ್ಲಿ ಏನಾಗಿದೆ, ಒಂದು ರಿಸಾರ್ಟ್ ಇದೆ. ಸ್ವಲ್ಪ ಅವ್ರು ಏನ್ ಮಾಡಿದ್ದಾರೆ, ಓನ್ಲಿ ಪಾರ್ಟ್ಲಿ ದೇರ್ ಯೂಸ್, ಅದರ್ ಥಿಂಗ್ ಹಂಗೆ ಬಿಟ್ಟಿದ್ದಾರೆ, ಯೂಸೇ ಮಾಡಿಲ್ಲ. ಇಟ್ ಇಸ್ ಮರ್ಜ್ಡ್ ವಿತ್ ಆಸ್ ಅ ಫಾರೆಸ್ಟ್, ಅದೇ ತರ ಕಾಣ್ತದೆ. ಸೊ ಅಲ್ಲಿ ಲಂಟಾನ ಉದ್ದಕ್ಕೂ ಬೆಳ್ಕೊಂಡ್ಬಿಟ್ಟಿದೆ. ಸೊ ಆ ಲಂಟಾನದಲ್ಲಿ ಇದು ಸೇರ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ದೇ ವರ್ ವೆರಿ ಪಕ್ಕಾ ಇನ್ ಟ್ರ್ಯಾಕಿಂಗ್ ದ ಇದು. ಫಾರ್ಚುನೇಟ್ಲಿ ಅವತ್ತು ರಾತ್ರಿ ಟ್ರ್ಯಾಕಿಂಗ್ ಮಾಡೋದು ಏನು ನಾಲೆಜ್ ಸೋಲಿಗೆ ವಿಶೇಷ ಮೇನ್ ಥಿಂಗ್ ಇಸ್ ಫುಟ್ ಪ್ರಿಂಟ್ಸ್ ಅವರು ಮಾಡೋದು. ಅವತ್ತು ಏನಾಗಿತ್ತು, ಒಂದು ಆಮೇಲೆ ಸ್ಮೆಲ್ಲು ಏನು ಗೊತ್ತಿಲ್ಲ, ಬರೀ ಫುಟ್ ಪ್ರಿಂಟ್ಸ್. ಮರ ಹತ್ಬಿಡ್ತಾನ ಅವನು. ಮರ ಹತ್ಬಿಟ್ಟು ಬಿಫೋರ್ ಎಕ್ಸಾಕ್ಟ್ಲಿ ಹೌ ದ ಟ್ರ್ಯಾಕ್ ಅಂತ ನಾವು ನಿಮ್ಮಂಗೆ ಕೇಳಿದ್ವಿ. ಬಟ್ ಮರ ಹತ್ಬಿಟ್ಟು ನೋಡಿ ಸರ್ ಅಲ್ಲಿದೆ ಅಂತ ಈ ತರ ಒಂದು ಮರ ಹತ್ತಾರ ಅವರು. ಮರ ಹತ್ಬಿಟ್ಟು ಸರ್ ಇಲ್ಲಿದೆ ಮತ್ತೆ ಸೈನ್ ಅವ್ರಿಗೆ ಅರ್ಥ ಆಗ್ಬೇಕು, ಡಾಕ್ಟರ್ಗೆ ಅರ್ಥ ಆಗ್ಬೇಕು, ಮಾವುತ್ರಿಗೆ ಅರ್ಥ ಆಗ್ಬೇಕು, ಅಷ್ಟೇ. ನಮ್ಗೆಲ್ಲ ಅರ್ಥ ಆಗಲ್ಲ. ಸೈನು ಕೈಯಲ್ಲಿ ಹಿಂಗೆ ಹೇಳ್ತಾನೆ ಅವನು. ಆಯ್ತು. ದೆನ್ ಅವತ್ತು ಮಳೆ ಬಿದ್ದಿತ್ತು ಹಿಂದಿನ ರಾತ್ರಿ. ವೆರಿ ಕ್ಲಿಯರ್ಲಿ ಫುಟ್ ಪ್ರಿಂಟ್ಸ್ ವೇರ್ ವಿಸಿಬಲ್. ಅಂದರೆ ವಿ ಕುಡ್ ಸಿ, ಇಲ್ಲೋಗಿರ್ಬೋದು ಅಂತ ನಾವು ಅಟ್ಲೀಸ್ಟ್ ಬೈ ಇಂಡೈರೆಕ್ಟ್ ಸೈನ್ಸ್. 4 ಜನ ಆ ಕಡೆ ಈ ಕಡೆ ಹೋಗಿ ಕೂತ್ಕೋತಾರೆ. ಬಿಳಿಗಿರಿ ರಂಗನ ಬೆಟ್ಟದಿಂದ ಬಂದಿದ್ರು. 4 ಮರ ಹತ್ತುತ್ತಾರೆ. ಒಂದು 1/2 hour ಆಗುತ್ತೆ, 1 hour ಆಗುತ್ತೆ. ದೇ ಸನ್ಸೆಟ್ ಇಲ್ಲಿದೆ ಟೈಗರ್ ಅಂತ. ಇಟ್ ಈಸ್ ಎಕ್ಸ್ಪರ್ಟ್. ಹೌ ಅಂತಂದರೆ ಐ ಮೇ ನಾಟ್ ಬಿ ಏಬಲ್ ಟು ಎಕ್ಸ್ಪ್ಲೈನ್ ಇನ್ ಎ ಪ್ರಾಪರ್ ವೇ ಹೌ ದೇ ಹ್ಯಾವ್ ಫೆಲ್ಟ್. ಬಟ್ ವಿ ವರ್ ಎಕ್ಸ್ಟ್ಯಾಟಿಕ್. ಸಿಕ್ತಲ್ಲಪ್ಪ, ಸದ್ಯ ಸಿಕ್ಕಿದ್ದು ಒಂದು ಕಡೆ ಹಿಡಿಬೇಕಲ್ಲ, ಟ್ರ್ಯಾಂಕ್ಯುಲೈಸ್ ಮಾಡ್ಬೇಕಲ್ಲ. ಎರಡನೇ ಟ್ರ್ಯಾಂಕ್ಯುಲೈಸ್ ಆಗುತ್ತೆ. ಎರಡನೇ ಟ್ರ್ಯಾಂಕ್ಯುಲೈಸ್ 2:35 ಹಂಗಾಗುತ್ತೆ. ಫಾರ್ಚುನೇಟ್ಲಿ ಸರಿಯಾಗಿ ಹೋಗಿ ಬೀಳುತ್ತೆ. ಅದು ಬಿದ್ದು ಒಂದು 5 minutes ಬೇಕು ಅದಕ್ಕೆ. ಅದು ಓಡ್ತಾ ಇದೆ ಹುಲಿ. ನಮಗೆ ಹುಲಿ ಸಾರ್ ಹತ್ಲಾಗ ಹೋಗ್ತಾ ಇದೆ, ಇತ್ಲಾಗ ಹೋಗ್ತಾ ಇದ್ದಾರೆ ಅಂತ ಯಾರಿಗೇನು ಕಾಣ್ತಾ ಇಲ್ಲ. ನಾವು ಇದ್ದೀವಿ. ಇಟ್ ಈಸ್ ಗೋಯಿಂಗ್ ಇನ್ಸೈಡ್ ದಿ ಲಂಟಾನ. ಹೋಗಿ ಒಂದು ಕಡೆ ಹೋಗಿ ಬೀಳ್ತದದು. ಸೊ ನಾವು ತಕ್ಷಣ ಓಡೋಗಿ PCCF ಇದ್ರು, ಹುಲಿ ಸಿಗಲ್ಲ, ಇದೇನು ಸರ್ಚ್ ಈ ಥರ ಒಂದು ಕಾಡಿನಲ್ಲಿ ಬೇಕಾದ್ರೆ ನೀವು ಕ್ಯಾನ್ ಸಿ ಸೈಟ್. ಅಲ್ಲಿ ಏನು ಕಾಣಲ್ಲ. ಹುಲ್ಲಿನ ಬಣವೆನಲ್ಲಿ ಸೂಜಿ ಹುಡುಕ್ದಂಗೆ ಆ ಥರ ಹುಡುಕೋದು. ಬಟ್ ನಮ್ಮ ಲಕ್ ಚೆನ್ನಾಗಿರ್ಬೇಕು ಅದಕ್ಕೆ. ಇಟ್ ಈಸ್ ನಾಟ್ ಓನ್ಲಿ ಎಫರ್ಟ್, ಲಕ್ ಆಲ್ಸೋ ಶುಡ್ ಬಿ ದೇರ್. ಫಾರ್ಚುನೇಟ್ಲಿ ಲಕ್ ವಾಸ್ ದೇರ್ ಆ್ಯಂಡ್ ವಿ ಕಾಟ್ ಇಟ್ ಆ್ಯಂಡ್ ಅಲ್ಟಿಮೇಟ್ಲಿ ಪೀಪಲ್ ವರ್ ರಿಲೀವ್ಡ್ ಆ ಟೈಮ್. ಮತ್ತೆ ಅವತ್ತೇನು ಅಭಿಮನ್ಯುದು ವಿಶೇಷ ಏನಾಗಲಿಲ್ಲ? ವಿಶೇಷ ಇದೆ. ಸೈಕಲಾಜಿಕಲ್, ನಮ್ಮ ಡಾಕ್ಟರ್ ಸೈಕಾಲಜಿ ಇರ್ಬೋದು, ಆಫೀಸರ್ ಸೈಕಾಲಜಿ ಇರ್ಬೋದು, ಈವನ್ ಮಾವುತ ಕಾವಡಿಗಳ ಸೈಕಾಲಜಿ ಇರ್ಬೋದು. ಇಟ್ ಹ್ಯಾಸ್ ಇಮ್ಮೆನ್ಸ್ ಎಫೆಕ್ಟ್. ಅದೇ ಹೇಳಿದ್ನಲ್ಲ, ನೀವು ಈ ಥರ ಧೈರ್ಯ ನಮಗೆ. ನಾವೆಲ್ಲ ಬೇಕಾದ್ರೂ ಓಡಾಡ್ಬೋದು. ಹಿಂಗೆ ಕೂತಿದ್ದೀವಪ್ಪ ಅರಣ್ಯದಲ್ಲಿ, ಈ ಟೈಗರ್ ಇದೆ ಅಂತ ಹೇಳ್ತಾರೆ ಅಲ್ವಾ. ಸೊ ನಾವು ಧೈರ್ಯ ಯಾಕೆ ಇರ್ತದೆ? ನಮ್ಮ ಸಿಬ್ಬಂದಿ ವೆರಿ ಕಾನ್ಫಿಡೆಂಟ್ ಸಿಬ್ಬಂದಿ ಇದ್ದಾರೆ. ಇದುವರೆಗೂ ನಮ್ಮ 32 ವರ್ಷ ದೇವ್ರ ದಯದಿಂದ ಏನೂ ಆಗಿಲ್ಲ, ಇನ್ನೂ ಏನೂ ಆಗಲ್ಲ. ಸೊ ಇಲ್ಲೇ ಗೇಜ್ ಇಟ್ಟಿದ್ದಾರೆ. ಆಮೇಲೆ ಬೆಳಗ್ಗೆ ನಾವು ಒಂದು ಏರಿಯಾಗೆ ಹೋಗಿದ್ವಲ್ಲ, ನಿಮ್ಗೆ ಹೇಳಿದೆ, ಸಿಕ್ಕಾಪಟ್ಟೆ ಸ್ಕ್ಯಾಟ್ಸ್ ಇದೆ. ಇಟ್ ಈಸ್ ಲಿವಿಂಗ್ ಆನ್ ದಿಸ್ ವೈಲ್ಡ್ ಬೋರ್ಸ್. ವೈಲ್ಡ್ ಬೋರ್ಸನ್ನು ಇಲ್ಲಿ ವೈಲ್ಡ್ ಬೋರ್ಸ್ ಸಿಕ್ಕಾಪಟ್ಟೆ ಇದೆ. ವೈಲ್ಡ್ ಬೋರ್ಸ್ ಅಂದರೆ ನಾವು ಕಾಡಂದಿ ಅಂತ ಏನಂತ ಸಾಕವಕ್ಕೆ. ರಾತ್ರಿ ಆದ ಕೂಡಲೇ ರೈತರ ಜಮೀನ್ಗೆ ಓಡೋಗ್ತವೆ, ಇಲ್ಲಿ ಸೇರ್ಕೊಳ್ತವೆ ಬೆಳಗ್ಗೆ ಆಗ್ತಿದ್ದಂಗೆ. ಅದನ್ನು ತಿನ್ಕೊಂಡು ಇದಿದೆ. ಇಟ್ ಹ್ಯಾಸ್ ಮೇಡ್ ದಿಸ್ ಆಸ್ ಎ ಟೆರಿಟರಿ. ಯಾವಾಗ ಬೇಕೋ ಒಂದು ಸ್ವಲ್ಪ ದಿವಸ ಹತ್ಲಾಗ ಹೋಗ್ತದೆ. ಜನರ ಕಣ್ಣಿಗೆ ಬಿದ್ದರೆ ನಾಗರಹೊಳೆ ಪಕ್ಕದಲ್ಲೇ ಇದೆ, ಹೋಗ್ತದೆ ಬರ್ತದೆ. ಇಟ್ಸ್ ನಾಟ್ ವೆರಿ ಫಾರ್ ಆಫ್. ಟಿಬೆಟ್ ಕ್ಯಾಂಪ್ ಇಲ್ಲೇ ಇದೆ. ಇದಾದ್ಮೇಲೆ ಮತ್ತೆ ನೀವು ಯಾವ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತೀರಿ? ಥ್ರಿಲ್ಲಿಂಗ್ ಮೂಮೆಂಟ್ಸು ಕೂಡ ಫಾರೆಸ್ಟಲ್ಲಿ ಲಾಟ್ ಆಫ್ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಆರ್ ದೇರ್. ಸಾವು ನೋವಿನ ಒಂದು ಪ್ರಸಂಗ ಈಗ ಹೇಳ್ತೀನಿ. ಒಂದು ಪ್ರಸಂಗ ಅಂದರೆ ಇಟ್ ವಾಸ್ ಆಲ್ಮೋಸ್ಟ್ ಚೆಟ್ಟಿಯಪ್ಪ ಡಾಕ್ಟ್ರು, ನಾನು,
ರವಿ ಅಂತ ಒಬ್ಬ ಡ್ರೈವರು. ಒಂದು ಸುಂಕದ ಕಟ್ಟೆಗೆ ನಾವು ಹೋಗಿರ್ತೀವಿ. ನಾನು ACF ಹುಣಸೂರು ಇರ್ತೀನಿ. ಸುಂಕದ ಕಟ್ಟೆಯಲ್ಲಿ ನಮ್ಮ ಈ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಇರ್ತದೆ, ಈ ಕ್ಯಾಟಲ್ ಇನ್ಫಿಲ್ಟ್ರೇಷನ್ ಪ್ರಾಬ್ಲಮ್ಮು, ಸುಮ್ಮನೆ ಬಿಟ್ಟು ಹೋಗೋದು, ಗಲಾಟೆ ಇರೋದು, ಈ ಥರ ಪ್ರಾಬ್ಲಮ್ ಇತ್ತು. ಚಟ್ಟಿಯಪ್ಪ ಡಾಕ್ಟ್ರ್ ಜೊತೆ ಒಂದು ಆನೆ ಪೋಸ್ಟ್ ಮಾರ್ಟಮ್ಗೆ ಹೋಗಿರ್ತೀನಿ ಅಲ್ಲಿ ಅವತ್ತು. ಸೊ ಅಲ್ಲಿ ಹೋದಾಗ ಆನೆ ಪೋಸ್ಟ್ ಮಾರ್ಟಮ್ ಮುಗಿಸ್ಕೊಳ್ತೀವಿ, ಸುಂಕದ ಕಟ್ಟೆಯಲ್ಲಿ ಊಟ ಮಾಡ್ತೀವಿ. ವಿ ಥಾಟ್ ಆಫ್ ಅಲ್ಲೇ ಇದ್ದು ಬೆಳಗ್ಗೆ ಎದ್ದು ಬರೋಣ ಅಂತ. ಬಟ್ ನಮಗೊಂದು ಮೆಸೇಜ್ ಬರುತ್ತೆ, ಇಲ್ಲ ಬೆಳಗ್ಗೆ ಹುಣಸೂರಲ್ಲಿ ಒಂದು ಮೀಟಿಂಗ್ ಇದೆ ಅಂತೇಳಿ. ಮಳೆ ಸಿಕ್ಕಾಬಟ್ಟೆ, ಮಳೆ, ಸಿಡ್ಲು, ಗುಡುಗು. ಸುಂಕದ ಕಟ್ಟೆ ಹೈವೇಯಿಂದ ನಾಗರಹೊಳೆ ಹೈಬಿಗೆ ಒಂದು ಒಳದಾರಿ ಇದೆ, ಒಂದು 17 ಕಿಲೋಮೀಟ್ರ್ ದಾರಿ ಅದು. ಆ 17 ಕಿಲೋಮೀಟ್ರ್ ದಾರಿಲಿ ನಾವು ಚಟ್ಟಿಯಪ್ಪಗೆ ಹೇಳಿದೆ, ನೋಡಿ ಚಟ್ಟಿಯಪ್ಪ, ವಿಲ್ ಗೋ ದೇರ್, ಸ್ಲೀಪ್ ಇನ್ ದ. ಚಟ್ಟಿಯಪ್ಪ ಆಲ್ಸೋ ಇಸ್ ನಮ್ಮ ಟೀಮೇ. ಅವರು ಒಂದು ಮೀಟಿಂಗ್, ಅದೇ ಮೀಟಿಂಗ್ ಅವರು ಅಟೆಂಡ್ ಮಾಡಬೇಕು. ಹೋಗಿ ನಾಗರಹೊಳೆಯಲ್ಲಿ ಉಳ್ಕೊಂಬಿಡೋಣ. ಬೆಳಗ್ಗೆ ಒಂದು 45 ಮಿನಿಟ್ಸ್ 1 ಅವರ್ಗೆ ಹೋಗ್ಬಿಡ್ಬೋದು ನಾವು ಆಫೀಸಿಗೆ. ಇಲ್ಲಿ ಉಳ್ಕೊಂಡ್ರೆ ನಮಗೆ ಲೇಟ್ ಆಗಿಬಿಡುತ್ತೆ, ನಡೀರಿ ಅಂತೇಳಿ ನಾವು ಅರೌಂಡ್ 12-12:30 ಹೊರಡ್ತೀವಿ. ಸಿಕ್ಕಾಬಟ್ಟೆ ಮಳೆ. ಹೊರಡ್ಬೇಕಾದ್ರೆ ನಮಗೇನೋ ಅನಿಸುತ್ತೆ, ಇದು ಏನಪ್ಪ ಇದು, ಇಷ್ಟು ಮಳೆ ಇದೆ, ಬೆಳಗ್ಗೆ ಹೋಗೋದೇ ವಾಸಿ ಅಂತ. ಎರಡು ಮನಸ್ಸು. ಚಟ್ಟಿಯಪ್ಪ, ಇಲ್ಲ ಬನ್ನಿ ಸರ್ ನಾಗರಹೊಳೆಗೆ ಹೋಗ್ಬಿಡೋಣ. ಹತ್ಕೊಂಡ್ವಿ, ಜಿಪ್ಸಿ ನಮ್ಮದು. ಬರ್ತಾ ಇದ್ದೀವಿ, ಮಳೆ, ಒಂದು ಬ್ಲ್ಯಾಕ್ ಸಾಯಿಲ್, ಒಂದು 8-10 ಕಿಲೋಮೀಟರ್ಸ್ ಬಂದುಬಿಟ್ಟಿದ್ದೀವಿ. ಮಿಂಚು ಹೊಡಿತದೆ, ಒಂದು 11-12 ಟಸ್ಕರ್ಗಳು ಕಾಣ್ತಾ ಇದ್ದಾವೆ. ಮಿಂಚು ಹೋದಾಗ ಏನು ಕಾಣ್ತಾ ಇಲ್ಲ, ಟ್ರಂಫೆಟಿಂಗ್ ಕಾಣ್ತಾ ಇದೆ. ಯಾವ ಅರಣ್ಯ ಭಾಗ ಕರೆಕ್ಟ್ ಆಗಿ? ನಾಗರಹೊಳೆ ಫಾರೆಸ್ಟ್ ಒಳಗೆ. ನಾಗರಹೊಳೆ ಫಾರೆಸ್ಟೇ. ಇನ್ ಬಿಟ್ವೀನ್ ಅಂತರ್ಸಂತೆ ದಾಟ್ಬಿಟ್ವಿ ನಾವು. ನಾಗರಹೊಳೆ ಬೌಂಡ್ರಿ ಎಂಟರ್ ಆದ್ವಿ. ನಾಗರಹೊಳೆ ರೇಂಜ್ ಬೌಂಡ್ರಿ ಎಂಟಾಗಿದ್ದ ತಕ್ಷಣ ಅಲ್ಲಿ ಕ್ಲೇ ಸಾಯಿಲ್ ಸ್ಟಾರ್ಟ್ ಆಗ್ತದೆ. ಫ್ಲಾಶ್ ಹೊಡೆದಾಗ ಆನೆ ಕಾಣ್ತಾವೆ. ಆನೆನೂ ಕಾಣ್ತಿಲ್ಲ, ಆನೆ ದಂತ ಕಾಣ್ತಾ ಇದೆ, ಇದು ಕಾಣ್ತಾ ಇದೆ, ಟ್ರಂಫೆಟಿಂಗ್ ಕಾಣ್ತಾ ಇದೆ, ಬರ್ತಾ ಇದ್ದಾವೆ. ಇವನು ನಮ್ಮ ಡ್ರೈವರ್ ರವಿ ಅಂತ ಟೈರ್ ಸುತ್ತಾ ಇದೆ, ಟೈರ್ ಸಿಗಾಕೊಂಡ್ಬಿಟ್ಟಿದೆ, ಗಾಡಿ ಮುಂದೆ ಹೋಗ್ತಾ ಇಲ್ಲ. ನಾವು ಏನಪ್ಪ ಆನ್ ಮಾಡ್ತಾನೆ, ಅದು ಶಬ್ದ, ಗುಡುಗು ಮಿಂಚು, ಸಿಡ್ಲು. ದೆನ್ ಆ ಮೊಮೆಂಟಲ್ಲಿ ಇನ್ಸ್ಟಿಂಕ್ಟಲ್ಲಿ ಏನು ಮಾಡಬೇಕು, ಇಳಿದು ಓಡೋಣ ಅಂದರೆ ಎಲ್ಲಿಗೆ ಓಡ್ತೀರಾ? ಅದು ಹ್ಯೂಮನ್ ಇನ್ಸ್ಟಿಂಕ್ಟ್ ಏನಿರ್ತದೆ, ತಪ್ಪಿಸ್ಕೋಬೇಕು ನಾವೀಗ, ಎಲ್ಲಿಗೆ ಓಡೋಗ್ತೀರಾ? ನಾನು ಜಿಪ್ಸಿ ಬಾಗಲ್ ತೆಗಿತೀನಿ. ಚಟ್ಟಿಯಪ್ಪ ನನ್ನ ಕಾಲರ್ ಹಿಡಿದು ಹೇಳ್ದು, ಸಾರ್ ಎಂಥದ್ದು ಮಾಡ್ತಿದ್ದೀರಾ ನೀವು? ಅದು ಅದು ಒಂದು ಲಕ್ಕಿ. ಇದು ಏನಂದರೆ ನಿಯರ್ಲಿ ಒಂದು ಟಸ್ಕ್ ಬಂದು ನಮ್ಮ ಇದಕ್ಕೆ ಬರಬೇಕು, ಜೀಪ್ ಎಂಟ್ರ್ ಆಗಬೇಕು. ಅಷ್ಟೊತ್ತಿಗೆ ಹೆಂಗೆ ಎದ್ದು ಬಿಡ್ತು ಗಾಡಿ ಎದ್ದು ಒಂಥರ ಈ ಫಿಲ್ಮಲ್ಲಿ ಜಂಪ್ ಮಾಡ್ತದಲ್ಲ, ಹಂಗೆ ಜಂಪ್ ಆಗು ಹಾಗೆ. ಹೌದು, ದಟ್ ವಾಸ್ ಫುಲಿಶ್ನೆಸ್. ಬಟ್ ಕಾಲರ್ ಹಿಡಿದು ಹೇಳ್ದ್ಬಿಟ್ಟ ಅವನು. ಸೊ ಅವನ ಹಿಂದೆ ಕೂತಿದ್ದಾನೆ, ನಾನು ಒಬ್ಬ ಮುಂದೆ ಡ್ರೈವರು, ಅವನ ಹಿಂದೆ ಅವನು ಎಳೆದು 1 ಸೆಕೆಂಡ್ ಆಗಿಲ್ಲ, ಹೊರಟ್ಬಿಡ್ತು ವೆಹಿಕಲ್. ಆಮೇಲೆ ಆನೆಯಲ್ಲಿ ಇದೆಲ್ಲಿ ಬರೀ ಟ್ರಂಫೆಟಿಂಗ್ ಕೇಳಿಸ್ತಾ ಇದೆ. ಅರೌಂಡ್ 1 ಕಿಲೋಮೀಟರ್ ದೂರ ಅಷ್ಟು ಮಳೆ, ಅಷ್ಟು ಚಳಿಲಿ ನೀರು ಇಳಿತಾ ಇದೆ. ಆಮೇಲೆ ಸ್ವಲ್ಪ ಹೊತ್ತು ಬಂದು ಸುಧಾರಿಸ್ಕೊಂಡು, ಚಟ್ಟಿಯಪ್ಪ ಸರ್ ಎಂಥ ಕೆಲಸ ಮಾಡಿ, ನೀವು ಹೋಗೋದಲ್ದೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಿದ್ವಿ ಸರ್, ಸುಮ್ಮನೆ ಇರ್ಬೇಕು ಸರ್, ಹಾಗೆ ಹೀಗೆ ಅಂತ ಹೀಗೆ ಟೋಲ್ಡ್. ಏನಂತ ಹೇಳಿದ್ರು ಅವರು? ಯಾಕೆ ಅಂತ ಹೇಳಿದ್ರು? ಅಲ್ಲ, ನೀವು ಯಾಕೆ ಇನ್ಸ್ಟಿಂಕ್ಟ್ ಇರ್ತದೆ ಸರ್, ಅದು ಏನು ಮಾಡೋಕ್ಕಾಗ, ನಾವು ಎಲ್ಲಿ ಹೋಗ್ತೀರಿ? ಹೋದರೆ ಹೊರಗಡೆ 11 ಆನೆ ನಿಂತಿದ್ದಾವೆ, 11-12 ಆನೆ, ಇನ್ನೂ ಎಷ್ಟಿದ್ದೋ ಗೊತ್ತಿಲ್ಲ. ಅವು ಇವನು ಲೈಟ್ ಇರೋದಕ್ಕೆ ಅವು ಬರ್ತಾ ಇದ್ದಾವೆ. ದೇ ಆರ್ ಆಲ್ಸೋ ಇದು ಒಂಥರ ಔಟ್ರೇಜ್ ಆಗಿಬಿಟ್ಟಿದ್ದಾವೆ ಎಲಿಫೆಂಟ್ಸ್. ಏನು ಸಿಟ್ಟು ಅವಕ್ಕೆ, ಬರ್ತಾ ಇದ್ದಾವೆ. ಇವನು ಅಂತಾನೆ ಆನ್ ಮಾಡ್ತಾನೆ, ಏನು ಅದ್ರ ಟ್ರಂಪೆಟಿಂಗ್ ಮಾತ್ರ ಕೇಳ್ತಾ ಇದೆ. ಅದು ಒಂದು 12-15 ನಿಮಿಷದ ಈ ಇದು ಘಟನೆ. ದಟ್ ವಾಸ್ ನಾವು ಆಲ್ಮೋಸ್ಟ್ ಫಿನಿಶ್ಡ್ ಅಂದ್ಕೊಂಡೆ. ನಾನಂತೂ ಅಯ್ಯೋ ಇದೇನಪ್ಪ ಇದು, 11 ಆನೆ ಸುತ್ತಬಿಟ್ಟು ಇನ್ನು ನಮ್ದು ಮುಗಿದ ಕತೆ. ಏನು ಬರುತ್ತೆ ಮನಸ್ಸಲ್ಲಿ? ಅಲ್ಲಿ ಏನು ಬರಲ್ಲ. ಇಂಥವು ಹಲವಾರು ಘಟನೆ ಇದೆ. ಚಟ್ಟಿಯಪ್ಪನವ್ರಿಗೆ ಇಂಥದ್ದು ಭಾರಿ ಅನುಭವ ಇತ್ತು ಈ ಆನೆಗಳ ಒಟ್ಟಿಗೆ. ಅಯ್ಯೋ, ಚಟ್ಟಿಯಪ್ಪನ ಜೊತೆ ಭಾಳಷ್ಟು ಅನುಭವ. ಅವನು ಯಾವಾಗಲೂ ನಡ್ಕೊಂಡೇ ಕರ್ಕೊಂಡು ಹೋಗೋನು ನಾನು. ಅವನು ಈ ವಾಸ್ ನಾಟ್ ಬಿಲೀವಿಂಗ್ ದಿಸ್ ವೆಹಿಕಲ್. ಬನ್ನಿ ಸರ್ ಹೋಗೋಣ ನಡ್ಕೊಂಡು. ವಿ ಮಸ್ಟ್ ಹ್ಯಾವ್ ವಾಕ್ಡ್ ದ ಎಂಟೈರ್ ನಾಗರಹೊಳೆ ಫಾರೆಸ್ಟ್ ಬೈ ಫುಟ್. ಈಗ ನಮ್ಗೆ ಅನಿಸ್ತದೆ, ಈ ಹುಲಿ ಬನ್ನೋದು, ಹೊಡಿಯೋದು, ಆನೆ ಬರೋದು, ಟ್ರ್ಯಾಂಪಲ್ ಮಾಡೋದು ನೋಡಿದ್ರೆ ಏನು ನಾವೆಲ್ಲ ಹಿಂಗೆ ಇದು ಮಾಡಿದ್ವಲ್ಲ, ಫುಲಿಶ್ನೆಸ್ಸಾ. ಈಗ ವಿತೌಟ್ ವೆಹಿಕಲ್ ಹೋಗೋದೇ ಇಲ್ಲ ಭಾಳಷ್ಟು ಜನ. ಆಮೇಲೆ ಇಟ್ ಇಸ್ ನಾಟ್ ಸೇಫ್ ಕೂಡ. ಅವಾಗ ನಾವು ಏನೋ ಓದ್ವಿ, ಏನು ನಡೀತು ಕತೆ. ನಾವು ಯೂಸ್ ಟು ವಾಕ್ ಫ್ರಮ್ ವೀರನಹೊಸಳ್ಳಿ ಗೇಟ್ ಟು ದೊಡ್ಡಬೈರನಕುಪ್ಪೆ ಗೇಟ್, ವೀರನಹೊಸಳ್ಳಿ ಗೇಟ್ ಟು ತಿತಿಮತಿ ಗೇಟ್. ಇಲ್ಲಿವರೆಗೂ ಬರೀ ನಡ್ಕೊಂಡು ಹೋಗೋದು. ಈ ಕ್ಯಾಂಪಿಂದ ಆ ಕ್ಯಾಂಪಿಂದ ಈ ಕ್ಯಾಂಪ್, ಎಲ್ಲ ಒಂದು ಕಡೆ ಚಿತ್ರಾನ್ನ ತಿನ್ನೋದು. ನಮ್ಮ ಮಾವತರು ಮಾಡ್ತಿದ್ದಂಥ ಒಂದು ಉಳ್ಳಿಕಟ್ಟು, ಒಂದಷ್ಟು ಸೊಸೈಟಿ ರೈಸು, ಫಸ್ಟ್ ಕ್ಲಾಸ್. ನಾವು ಸುಮ್ಮನೆ ಎಲ್ಲೆಲ್ಲೋ ಏನೋ ಹೋಟ್ಲಲ್ಲಿ, ಆ ಹೋಟ್ಲು ಈ ಹೋಟ್ಲು ಅಂತೀವಿ. ಅದು ಊಟ ಆ ಹೊಟ್ಟೆ ಹಸ್ತಿರ್ತಿತ್ತು. ಆ ಹೊಟ್ಟೆ ಹಸ್ದಾಗ ನೀವು ಗೊತ್ತಲ್ಲ, ಹುಳ್ಳಿಕಟ್ಟು ಮತ್ತು ಇದು ಎಷ್ಟು ಚೆನ್ನಾಗಿರ್ತದೆ. ವಂಡರ್ಫುಲ್ ಅವೆಲ್ಲ. ಚಟ್ಟಿಯಪ್ಪನ ಜೊತೆನೇ ಒಂದು 2-3 ಸರಿ ನಾವು ಸಾವಿನ ದೌಡೆಗೆ ಸಿಕ್ಕಾಕೊಂಡಿದ್ವಿ. ಎಲ್ಲಿ ಸರ್? ಒಂದು ಎಲಿಫೆಂಟ್ ನಾಗರಹೊಳೆಯಲ್ಲಿ
ಒಂದು ವೈಲ್ಡ್ ಎಲಿಫೆಂಟ್. ನಾನು ACF ಚಟ್ಟಿಯಪ್ಪ ಡಾಕ್ಟ್ರು. ನಾಗರ ಒಳಗೆ ಆನೆ ಭಾಳ ದಿವಸದಿಂದ, ಅದು ವೆರಿ ಮೆಜೆಸ್ಟಿಕ್ ಎಲಿಫೆಂಟ್, ಭಾಳ ದಿವಸದಿಂದ ಒಂದು ಕಡೆ ನಿಂತ್ಕೊಂಡಿರೋದು, ಭಾಳ ಹೊತ್ತು ಬರೋದು, ನಮ್ಮ ಕಾರ್ಮಾಡ್ ಹತ್ರ ಬರೋದು, ಇಲ್ಲಿ ನಿಂತ್ಕೊಳ್ಳೋದು. ಸೊ ನಮ್ಮ ಇವ್ರು ಏನು ಮಾಡಿದ್ರು, ಒಂಥರ ಪಸ್ ಫಾರ್ಮೇಷನ್ ಆಗಿ ಸೋರ್ತಾ ಇರೋದು ಆನೆಗೆ. ಆನೆ. ಮತ್ತು ಆನೆ ಎಕ್ಸಲೆಂಟು. ನಮ್ಮ ತಲೆಗೆ ಬಂದಿದ್ದೇನು, ಇಂಥ ಒಂದು ಆನೆ ದಸರಾಗೆ ನಾವು ತಯಾರು ಮಾಡಿಬಿಟ್ರೆ ಎಕ್ಸಲೆಂಟ್ ಇರ್ತದೆ. ಈಗ ಆಲ್ರೆಡಿ ಆಗ ದ್ರೋಣ ಆಗ್ತಾನೆ ಕಳ್ಕೊಂಡಿದ್ವಿ, ದ್ರೋಣಾಗ ರಿಪ್ಲೇಸ್ಮೆಂಟ್ ಬೇಕಾಗಿತ್ತು ನಮಗೆ. ಅದು ವೆರಿ, ದಟ್ ಇಸ್ ಆಲ್ಸೋ, ಅದು ನೋಡಿರ್ಬೇಕು ನೀವು ಹೆಂಗೆ ಅಂತ. ಹೆಂಗೆ ಗೊತ್ತಾ ನಿಮಗೆ? ಹೈ ಟೆನ್ಷನ್ ವೈರ್ ಅದು ಮುಟ್ಲಿಲ್ಲ. ಈ ಟ್ವಿಗ್ ಆಫ್ ಎ ಟರ್ಮಿನೇಲಿಯಾನ ಹಿಂಗೆ ಎಳೀತದು. ಒಂದು ಸಣ್ಣ ಗಿಡಕ್ಕೂ ಹೈ ಟೆನ್ಷನ್ ವೈರ್ಗೂ ನಿಯರ್ಲಿ ಒಂದು 8-10 ಫೀಟ್ ಇದೆ. ಜಸ್ಟ್ ಇಟ್ ಹಸ್ ಪಾಸ್ಟ್. ಹಸಿ ಗಿಡ ಇದು ಹಿಂಗೆ ಹಿಡ್ಕೊಂಡಿದೆ, ಹಿಂಗೆ ಕೂತಿ, ಮಳೆ ಬೀಳ್ತಿರ್ಲಿಲ್ಲ, ಹಸಿ ಇದೆ ಗಿಡ, ಹಿಂಗೆ ಅದು ಎಲ್ಲಿ ಹಿಂಗೆ ಹಿಡ್ಕೊಂಡಿತ್ತು ಹಂಗೆ ಕೂತು. ಅದು ನೀವು ಇನ್ನೂ ನೆನಪಿದೆ ನಿಮಗೆ? ಇನ್ನೂ ನೆನಪಿದೆ. ನಾವು ಪೋಸ್ಟ್ ಮಾರ್ಟಮ್ಗೆ ನಾನು ಬಂದಿದ್ನಲ್ಲ, ಇಟ್ ವಾಸ್ ಆಲ್ಮೋಸ್ಟ್ ನಮಗೊಂಥರ ದ್ರೋಣ ಅಂದರೆ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನಂಗೆ. ನಮ್ಮ ಲಕ್ ಒಂದು, ನಾನು ವೈಲ್ಡ್ ಲೈಫಲ್ಲಿ ಕೆಲಸ ಮಾಡಿದ್ದೆ, ಅದಕ್ಕೆ ನಾನು ಹೇಳೋದು ನನ್ನ ಲಕ್ ಅಂತ. ಹೇಗೆ ಅವತ್ತು ಏನಾಗಿತ್ತು ನೀವು ನೋಡಿದಾಗ? ದ್ರೋಣ ಎಲ್ಲಿದ್ದ? ನಮ್ಮ ಹೈ ಟೆನ್ಷನ್ ವೈರ್ ಬರುತ್ತೆ, ನೀವು ದೊಡ್ಡ ಬೈರನ್ ಕುಪ್ಪೆ ಅಂತರ್ಸಂತೆ ಇದರಲ್ಲಿ ನೀವು ನೋಡಿರ್ಬೋದು. ಈ ಗೇಮ್ ರೌಂಡ್ಗೆಲ್ಲ ಈಗ ಹೋಗ್ತಾರೆ. ಒಂದು ಸಣ್ಣ ಟರ್ಮಿನೇಲಿಯಾ ಮರ, ಮತ್ತಿ ಮರದ ಒಂದು ಸಣ್ಣ, ಇದು ಸುಮಾರು ಒಂದು 30-40 ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು, ಇಷ್ಟೇ ದೊಡ್ಡದೇನಲ್ಲ ಅದು ಸುಮ್ಮನೆ ಹಿಂಗೆ ಎಳೆದಿದೆ, ಸೊಂಡ್ಲಲ್ಲಿ ಹಿಂಗೆ ಎಳೆದಿದೆ. ಅದು ಇನ್ ಲೈನ್ ವಿತ್ ದಿಸ್ ಹೈ ಟೆನ್ಷನ್ ವೈರ್. ಒಂದು 5 ಫೀಟ್ ಇದೆ, ಅದು ಹಂಗೆ ಇದೆ, ಅದೆಲ್ಲ ಬರ್ನ್ ಆಗಿದೆ. ಯಾವುದು ಮರ, ಆ ಸಣ್ಣ ಮರ ಏನಿತ್ತು ಬರ್ನ್ ಆಗಿದೆ. ಇದು ಅಲ್ಲೇ ಕೂತಿದೆ ಇದು ದ್ರೋಣ. ಕೂತಲ್ಲೇ ಜೀವ ಬಿಟ್ಟು ಅಲ್ಲೇ ಜಸ್ಟ್ ಸ್ಟಿಲ್. ಸೊ ದಟ್ ಈಸ್ ದ್ರೋಣ. ನೀವು ನೋಡಿದಾಗ ಹಾಗೆ ಇತ್ತು, ಅದು ಸೊಂಡ್ಲು ಹಾಗೆ ಇತ್ತು? ಹಾಗೆ ಇತ್ತಲ್ಲ, ಸೊಂಡ್ಲು ಹಾಗೆ ಇತ್ತು, ಅದನ್ನ ಹಿಡಿದಿದ್ದೇ ಇತ್ತು. ಹೌದು, ಹಾಗೆ ಇತ್ತು. ಆ್ಯಕ್ಚುಲಿ ನಾವು ಅವಾಗ ಮೈಸೂರಲ್ಲಿದ್ದೆ, ಐ ವಾಸ್ ದೇರ್, ಆ್ಯಂಡ್ ನೋಡ್ರಿ ಹಿಂಗೆ ಆಗೋಯ್ತು ರೀ ಅಂತ ಹೇಳಿ ನಾನು ಅವ್ರ ಜೊತೆನೇ ಹತ್ಕೊಂಡು ವಿ ಸಾ ದಟ್ ಎಲಿಫೆಂಟ್. ಅಲ್ಲಿವರೆಗೆ ಏನು ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಅಲ್ಲಿಂದನೇ ಬಂದರು, ಮೈಸೂರಲ್ಲೇ ಉಳ್ಕೊಂಡಿದ್ರು. ಸೊ ಅಲ್ಲಿಗೆ ರಾತ್ರಿ ಕಾಡಿಗೆ ಬಿಟ್ಟಾಗಿದೆ.